ನಿವಾರಣೆ ಆಗಬೇಕು ಅಂತ. ಆದ್ರೆ ಇವತ್ತು ಆಗಿಲ್ಲ. ಇನ್ನೂ ನೀವು ಹೇಳ್ತಾ ಇದ್ದೀರಿ 65 ವರ್ಷ ಏನ್ ಕಡ್ಲೆಪುರಿ ತಿಂತಿದ್ರ ನೀವು? ಅಧಿಕಾರ ಮಾಡಿದ್ರಲ್ಲ, ನೀವು ಕಡ್ಲೆಪುರಿ ತಿಂತಿದ್ರ? ಅವರ ಬಡತನ ನಿವಾರಣೆ ಆಗಿಲ್ಲ ಅಂತಂದ್ರಲ್ಲ, ಆವತ್ತು ಹೇಳ್ತಿದ್ರಿ ನೀವು ಗರೀಬಿ ಹಟಾವೋ, ಗರೀಬಿ ಹಟಾವೋ. ಹಟಾವೋ ಆಯ್ತಾ? ಗರೀಬರ ಹಟಾವೋ ಆಗ್ತಾ ಇದೆ. ಆದ್ರೆ ನೀವ್ ಯಾರು ಗರೀಬರು ಇದ್ರೋ ಅಧಿಕಾರಕ್ಕೆ ಬಂದವರು, ನಿಮ್ಮ ಗರೀಬಿ ಮಾತ್ರ ಹಟಾವೋ ಆಗಿದೆ. ಇಂಥ ಪರಿಸ್ಥಿತಿ ಇಲ್ಲಿದೆ ನೋಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು 100 ವರ್ಷ ಆಯ್ತು ಅಂತೇಳಿ ಶಶಿಕಲಕ್ಕ ಜೊಳ್ಳೆಯವರು ಮೊನ್ನೆ ಭೀಮ ಹೆಜ್ಜೆಯ 100 ವರ್ಷದ ಸಂಭ್ರಮ ಮಾಡಿದ್ರು. ನಾವೆಲ್ಲ ಹೋಗಿದ್ವಿ. ಅಲ್ಲಿ ನನಗೆ ಗೊತ್ತಾಯ್ತು, ನನಗೂ ಇತಿಹಾಸ ಗೊತ್ತಿರಲಿಲ್ಲ. ತಮ್ಮ ಗಮನಕ್ಕೆ ಒಂದು ಮಾತನ್ನ ತರಲಿಕ್ಕೆ ಬಯಸ್ತೇನೆ. 24ರ ಡಿಸೆಂಬರ್ 22, 23, 24ರ 1924, 2024 ಅಲ್ಲ, ಅಂದ್ರೆ 100 ವರ್ಷ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತವಾಗಿದ್ರು. ಪರಿಶಿಷ್ಟ ಜಾತಿ ವರ್ಗಗಳ ಸಮಸ್ಯೆಯನ್ನು ತಂದು ಮಹಾತ್ಮ ಗಾಂಧಿಯವರ ಜೊತೆಯಲ್ಲಿ ನಾನು ಮಾತಾಡಬೇಕು, ಅವರ ಅಸ್ಪೃಶ್ಯತೆ ಅಳಿಯಬೇಕು, ಅವರ ಬಡತನ ಹೋಗಲಾಡಿಸಬೇಕು, ಅದಕ್ಕೆ ರೆಸೊಲ್ಯೂಷನ್ ಮಾಡಿಸಬೇಕು ಅಂತ ಬಂದ್ರೆ ಕಾಂಗ್ರೆಸ್ನವರು ಅವರನ್ನು ಭೇಟಿ ಮಾಡಲಿಕ್ಕೆ ಬಿಡಲಿಲ್ಲ, ವಾಪಸ್ ಕಳಿಸಿದ್ರು ಅಂತ ಹೇಳಿ ಮೊನ್ನೆ ವರದಿನ ನೋಡಿದೆ ನಾನು. ಅದು ಎಲ್ಲಿದೆ ಅಂತಂದ್ರೆ ಆ ಪೊಲೀಸ್ ಸ್ಟೇಷನ್ ನಲ್ಲಿ ಇಂಟೆಲಿಜೆನ್ಸ್ನವರು ಬರೆದಿಟ್ಟಿರ್ತಕ್ಕಂಥ ವರದಿ ಇದೆ. ಕಾಂಗ್ರೆಸ್ನವರೇ, ನಿಮಗೆ ಗೊತ್ತಿಲ್ವಾ ಇದು? ಎಐಸಿಸಿ ಅಧ್ಯಕ್ಷರಾಗಿದ್ದೀರಿ ಮಾನ್ಯ ಖರ್ಗೆಜಿ ಅವರೇ, ಇದಕ್ಕೆ ಉತ್ತರ ಕೊಡಿ. ರಮೇಶ್ ಕುಮಾರ್ ಒಂದು ಮಾತನ್ನು ಹೇಳ್ತಾರೆ, ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕ್ಷಮಿಸಲಾರದಂತ ದ್ರೋಹ ಮಾಡಿದೆ ಅಂತ ಹೇಳಿದ್ದಾರೆ. ಅದೇ ನೀವು ಫಲಾನುಭವಿಗಳಾಗಿರ್ತಕ್ಕಂಥ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲಾನುಭವಿ ತಾವು ಹೇಳಿ ಒಂದು ಮಾತು. ಯಾವತ್ತಾದ್ರೂ ಈ ಮಾತನ್ನ ನೀವು ಒಂದು ಸಾರಿ ಹೇಳಿದ್ದೀರಾ? ಹೇಳಿಲ್ಲ. ನನ್ನಲ್ಲಿ ಅನೇಕ ದಲಿತ ಬಂಧುಗಳು ಬರ್ತಾರೆ, ಸರ್ ನಾವು ಬಹಳ ಸಂಖ್ಯೆಯಲ್ಲಿದ್ದೀವಿ ಇಲ್ಲಿ, ಆದ್ರೆ ನಮ್ಮ ನಾಯಕತ್ವ ಇಲ್ಲ. ನಾನು ಒಪ್ಪುತ್ತೇನೆ. ನಾಯಕತ್ವ ಎಲ್ಲಿ ಬರ್ತದ್ರಿ? ಒಂದೇ ಕುಟುಂಬಕ್ಕೆ ಎಲ್ಲದನ್ನು ತಂದು ತುಂಬಿಕೊಂಡ್ರೆ ಬೇರೆಯವರಿಗೆ ನಾಯಕತ್ವ ಸಿಗ್ತದ? ಇಲ್ಲಿದ್ದಾರೆ ಅನೇಕ ನನ್ನ ಬಂಧುಗಳಿದ್ದಾರೆ, ನನಗೆ ಬಂದು ಹೇಳ್ತಾರೆ. ಆದ್ರೆ ನಾನು ಹೇಳ್ತಕ್ಕಂಥದ್ದು ಒಂದೇ, ನಾಯಕತ್ವವನ್ನ ದಲಿತ ಬಂಧುಗಳಿಗೆ ಕೊಡ್ಲಿಕ್ಕೆ ಭಾರತೀಯ ಜನತಾ ಪಕ್ಷ ಸಿದ್ಧವಾಗಿದೆ. ಮೋದಿಜಿಯವರು ಅಂಬೇಡ್ಕರ್ ಅವರನ್ನು ಗೌರವಿಸತಕ್ಕಂಥ, ಅವರ ಪಂಚಕ್ಷೇತ್ರಗಳನ್ನ ಇವತ್ತು ಸ್ಮಾರಕಗಳನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ರು, ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟರು. ದಲಿತ ಬಂಧುಗಳು ನಮ್ಮ ಪಕ್ಷಕ್ಕೆ ಬರಲಿ ಅಂತ. ಆದ್ರೆ ಭೂತ ಬಿಟ್ಟು ಬಿಟ್ಟಿದಾರಲ್ಲ, ಅವರು ಹುಳ ಬಿಟ್ಟು ಬಿಟ್ಟಿದ್ದಾರೆ ಅವರ ಇದರಲ್ಲಿ. ಕಾಂಗ್ರೆಸ್ ಅಂತಂದ್ರೆ ಹುಳ ಬಿಡೋ ಕೆಲಸನೇ ಮಾಡೋದವರು. ಬಿಜೆಪಿ ಅಂದ್ರೆ ದಲಿತ ವಿರೋಧಿ, ಬಿಜೆಪಿ ಅಂತಂದ್ರೆ ಅಂಬೇಡ್ಕರ್ ವಿರೋಧಿ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನೇ ತೆಗೆದು ಬಿಡ್ತಾರೆ. ಈ ಸುಳ್ಳುಗಳನ್ನ ಕೇಳಿ ನಮ್ಮ ದಲಿತ ಬಂಧುಗಳು ಈಗಲೂ ಕೂಡ ದೂರ ನಿಂತು ನೋಡ್ತಿದ್ದಾರೆ. ಈಗಲೂ ಇಲ್ಲಿ ಬಂದಿಲ್ಲ ಅನ್ಕೊಂಡ್ರ ನೋಡಿ, ಎಲ್ಲ ಹಿಂದೆ ನಿಂತು ನೋಡ್ತಿದ್ದಾರೆ ದಲಿತ ಬಂಧುಗಳು. ಯಾಕೆಂದ್ರೆ ಇನ್ನೂ ಅವ್ರು ಕನ್ವಿನ್ಸ್ ಆಗಿಲ್ಲ, ಅವ್ರು ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ. ಅವ್ರನ್ನ ಕನ್ವಿನ್ಸ್ ಮಾಡೋದೇ ನಮ್ಮ ಕೆಲಸ. ಈ ದೇಶದಲ್ಲಿ ದಲಿತರನ್ನ ಭಾರತೀಯ ಜನತಾ ಪಕ್ಷ ಗೌರವಿಸುತ್ತೆ. ಈ ಭಾಗದಲ್ಲಿ ಅನೇಕರಿಗೆ ನಾನು ಹೇಳ್ತಿರ್ತೀನಿ, ವಿಜಯಣ್ಣಾಗ ಬಹಳ ಸಾರಿ ಹೇಳಿದ್ದೀನಿ, ಈ ಭಾಗದಲ್ಲಿ ದಲಿತರು ಬೇರೆ ಯಾವುದೋ ಕಾರಣಕ್ಕೆ ಭಯಪಟ್ಟು, ಅದರಲ್ಲೂ ರೈಟ್ನವರು ಇನ್ನೂ ದೂರನೇ ನಿಂತಿದ್ದಾರೆ. ಅದಕ್ಕೆ ಅವರಲ್ಲಿ ನಾನು ಮನವಿ ಮಾಡಿದ್ದೇನೆ, ಮುಂದಿನ ಸಾರಿ ರಿಸರ್ವ್ನಲ್ಲಿ ಟಿಕೆಟ್ ಕೊಡುವಾಗ ನಾವು ಲೆಫ್ಟ್ನವ್ರಿಗೂ ಕೊಡಬೇಕು, ರೈಟ್ನವ್ರಿಗೂ ಕೊಡಬೇಕು, ಲಂಬಾಣಿಗೂ ಕೊಡಬೇಕು, ಬೋವಿಗೂ ಕೊಡಬೇಕು, ಎಲ್ಲರಿಗೂ ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯ ಕಾಂಗ್ರೆಸ್ನವರ ಅಪ್ಪನ ಮನೆಯದಲ್ಲ, ಕೋಳಿ ಸಮಾಜಕ್ಕೂ ಕೊಡಬೇಕು. ಅವ್ರು ಹಿಂದುಳಿದವರಲ್ಲಿ ಬರ್ತಾರೆ, ಅವ್ರಿಗೂ ಕೊಡಬೇಕು. ಯಾವುದು ಸೋಷಿಯಲ್ ಜಸ್ಟಿಸ್ ಅನ್ನೋದು ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಚಿಂತನೆ, ಕಾಂಗ್ರೆಸ್ದಲ್ಲ ಅದು. ಆದ್ರೆ ಅದರ ಹೆಸರಿನಲ್ಲಿ ನಮ್ಮನ್ನ ಸುಲಿಗೆ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಅವರು ಮಾಡ್ತಿದ್ದಾರೆ. ನೋಡಿ ಯಾರ ರೀತಿ ಕನ್ಫ್ಯೂಷನ್ ಮಾಡ್ತಾರೆ ಅಂತ. ಮೋದಿ ಅವರು ಒಂದು ಕಾನೂನು ತಂದ್ರು, ಶರಿಯಾ ಕಾನೂನಿತ್ತು, ಆದ್ರೆ ಆ ಜನಾಂಗಗಳಿಗೆ ಅನುಕೂಲ ಆಗ್ತಿರ್ಲಿಲ್ಲ.
ಹೆಣ್ಣು ಮಕ್ಕಳಿಗಿರ್ತಕ್ಕಂಥ ತೊಂದರೆಯನ್ನ ಗಮನಿಸಿದ್ರು, ತ್ರಿಬಲ್ ತಲಾಕ್ ಕಿತ್ತು ಬಿಸಾಕಿದ್ರು. ಈಗೇನಾಯ್ತು? ಆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಕ್ತು. ಗಂಡಸರು ಯಾವ ಮಟ್ಟಕ್ಕಿದ್ರಂದ್ರೆ ಅವ್ರ ಮಕ್ಕಳನ್ನೇ ಒಂದೆರಡೆರಡು ಮಕ್ಕಳನ್ನ ಒಂದೊಂದು ಕಂಕಳಕ್ಕೆ ಕೊಟ್ಟು ತಲಾಕ್ 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 ಚಲೋ ಜಾವ್. ಈಗಿಲ್ಲ, ಚಲೋ ಜಾವು ಇಲ್ಲ, ತಲಾಕು ಇಲ್ಲ. ಅವರಿಗೆ ರಕ್ಷಣೆ ಕೊಟ್ಟಿದ್ಯಾರು? ಮೋದಿಜಿ ಅವರು, ಬಿಜೆಪಿ. ಈಗ ನೋಡಿ, ಇಲ್ಲಿ 4% ರಿಸರ್ವೇಶನ್ ಕೊಡ್ಲಿಕ್ಕೆ ಬರೋದೇ ಇಲ್ಲ ಸಂವಿಧಾನದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಚೆನ್ನಾಗಿ ಬರೆದಿಟ್ಟಿದ್ದಾರೆ. ಆದ್ರೆ ಕಾಂಗ್ರೆಸ್ ಮಾಡ್ತಾ ಇರೋದೇನೋ, ಅವ್ರಿಗೂ ಗೊತ್ತು 4% ರಿಸರ್ವೇಶನ್ ಕೊಡಕ್ಕಾಗಲ್ಲ. ಆದ್ರೆ ಪರಿಸ್ಥಿತಿ ಏನಂದ್ರೆ, ನಾವು ಮಾಡಿದ್ದೀವಿ, ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ, ಮಾಡಿದ್ವಿ ಅನ್ಸ್ಕೊಳ್ಳೋಣ. ಯಾಕೆಂದ್ರೆ ಅವ್ರ ವೋಟ್ ಬ್ಯಾಂಕ್ ಆಗಿ ನಮ್ಮ ಹತ್ರ ಉಳಿಸ್ಕೊಳ್ಳೋಣ. ಇಷ್ಟೇ ಅವ್ರಿಗಿರೋ ಪ್ರಶ್ನೆ. ವಸ್ತು ವಿಚಾರ ಕೇಳಿ, 16, 14, 15 ಲಕ್ಷ ಇಡೀ ದೇಶದಲ್ಲಿ ಎಕರೆಗಳು ಈ ವಕ್ತ ಜಾಗಗಳಿವೆ. ಆದ್ರೆ ಆ ವಕ್ತ ಜಾಗಗಳಲ್ಲಿ ಯಾರು ಮಜಾ ಮಾಡ್ತಿದ್ದಾರೆ ಅಂದ್ರೆ, ಯಾರು ಶ್ರೀಮಂತ ವರ್ಗ ಇದೆಯೋ ಮುಸ್ಲಿಮರಲ್ಲಿ, ಯಾರಿಗೆ ಶ್ರೀಮಂತಿಕೆ ಇದೆಯೋ ಅವರು ಮೌಲವಿಗಳು, ಇವರು ಬರೋದನ್ನೆಲ್ಲ ಒಡ್ಕೊಂಡು ತಿಂತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ಮಾನೆಪ್ಪಾಡಿ ರಿಪೋರ್ಟ್ ಅಲ್ಲಿ ಇಲ್ಲಿಯೂ ಬಹಳ ದೊಡ್ಡ ದೊಡ್ಡ ನಾಯಕರು, ಮುಸ್ಲಿಂ ನಾಯಕರು, ಮುಸ್ಲಿಮೇತರ ನಾಯಕರದ್ದು ಕೂಡ ಹೆಸರು ಬಂದಿದೆ, ಲೂಟಿ ಮಾಡಿದ್ದಾರೆ ಅಂತ. ಈಗಾಗಲೇ ಅದು ಈಚೆಗೆ ಬಂದ್ರೆ ಗೊತ್ತಾಗತ್ತೆ. ಈ ರೀತಿ ಲೂಟಿ ಮಾಡತಕ್ಕಂಥದ್ದನ್ನ ತಪ್ಪಿಸಬೇಕು. ಆ ಬಡ ಜನರಿಗೆ, ಮುಸಲ್ಮಾನರಲ್ಲೂ ಬಡ ಜನರಿಗೆ ಅವಕಾಶಗಳು ಸಿಗಬೇಕು ಅಂತೇಳಿ ಮಾಡಬೇಕು. ಮುಂದೆ ಆಗತ್ತೆ. ಅದನ್ನು ಕೂಡ ತೆಗೆದು ನಾವ್ಯಾರು 1 ಇಂಚು ಭೂಮಿಯನ್ನು ಅವರನ್ನ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಅದರಲ್ಲೇ ಇರ್ತಕ್ಕಂಥ ಬಡವರಿಗೆ ಮೋದಿಜಿಯವರು ಹಂಚಿಬಿಡ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಪಾಪ ಆ ಜನಾಂಗಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವು ಯಾವತ್ತೂ ಕೂಡ ದಲಿತ ವಿರೋಧಿಯೋ ಅಲ್ಲ, ಮುಸಲ್ಮಾನರ ವಿರೋಧಿಯೋ ಅಲ್ಲ. ಆದ್ರೆ ಇವತ್ತು ಮೋದಿಯವರು ಮಾಡ್ತಿರ್ತಕ್ಕಂಥದ್ದೇನೆಂದ್ರೆ, ಆಡಳಿತಾತ್ಮಕವಾಗಿ ಕಾಂಗ್ರೆಸ್ ಮಾಡಿರ್ತಕ್ಕಂಥ ದೋಷಗಳನ್ನ ಸರಿಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ವಿಚಾರದಲ್ಲಿ ಮುಸ್ಲಿಮರಿಗಾಗಲಿ ದಲಿತರಿಗಾಗಲಿ ಅನ್ಯಾಯ ಮಾಡೋ ಕೆಲಸವನ್ನ ಯಾವತ್ತೂ ಕೂಡ ಮಾಡೋದಿಲ್ಲ. ಆ ಕಾರಣದಿಂದ ನಾನು ಇವತ್ತು ತಮ್ಮ ಮುಂದೆ, ಸಮಯ ಇಲ್ಲದೆ ಇರೋ ಕಾರಣ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಜಾತಿಗನುಸಾರವಾಗಿ ಮೀಸಲಾತಿಯನ್ನು ತರಬೇಕು ಅಂತ ಹೊರಟು ಬಿಟ್ಟಿದ್ದಾರೆ ಸರ್ಕಾರ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಸವಲತ್ತುಗಳನ್ನು ಕೊಡಬೇಕು, ಹಿಂದುಳಿದವರ ರಕ್ಷಣೆ ಆಗಬೇಕು, ಅವರ ಉದ್ಧಾರವೂ ಆಗಬೇಕು, ದಲಿತರ ರಕ್ಷಣೆ ಆಗಬೇಕು, ಉದ್ಧಾರ ಆಗಬೇಕು, ಮುಸ್ಲಿಮರ ರಕ್ಷಣೆ ಆಗಬೇಕು, ಉದ್ಧಾರ ಆಗಬೇಕು. ಸರಿ, ಆದ್ರೆ ಒಡಕುಂಟು ಮಾಡಿ ಕದಿಡಿದ ನೀರಿನಲ್ಲಿ ಮೀನಿಡಿಯುವ ಕೆಲಸ ಮಾಡ್ತಿರಲ್ಲ, ಇದನ್ನು ಮಾಡಬೇಡಿ. ನ್ಯಾಯ ಕೊಡ್ಬೇಕಂತಂದ್ರೆ ಬೇರೆ ಬೇಕಾದಷ್ಟು ರೀತಿಯಲ್ಲಿ ಕೊಡಬಹುದು. ಇವತ್ತೇನು ಮಾಡ್ತಾ ಇದ್ದೀರಿ ನೀವು? ಅಲ್ಪಸಂಖ್ಯಾತರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ರೀತಿಯಲ್ಲಿ ಅವರಿಗೆ ರಕ್ಷಣೆ ಕೊಡಬೇಕು, ಬಡತನ ನಿವಾರಣೆಗೆ ಸವಲತ್ತುಗಳನ್ನು ಕೊಡಬೇಕು, ಅದನ್ನೆಲ್ಲ ಮಾಡಬೇಕು. ಅದನ್ನು ನೀವು ಮಾಡಿ, ನಾವು ಯಾರು ಬೇಡ ಅನ್ನಲ್ಲ. ನೀವೇನ್ ಮಾಡ್ತಾ ಇರೋದು? ಅಲ್ಪಸಂಖ್ಯಾತರು ಅನ್ನೋರ್ನ ಮೊದಲೇನ್ ಮಾಡಿದ್ರಿ? ಲಿಂಗಾಯತರು ನಂಬರ್ 1 ರಾಜ್ಯದಲ್ಲಿ ಅಂತ ಪಟ್ಟಿ ಬಂತು. ಆ ಪಟ್ಟಿ ಏನ್ ಮಾಡಿದ್ರು ಗೊತ್ತಿಲ್ಲ, ಎಲ್ಲ ತುಂಡು ತುಂಡಾಯ್ತು. ದಲಿತರೇ ನಂಬರ್ 1 ಅಂತ ಬಂತು ಮೊದಲು, ಎರಡನೇದು. ಈಗ ದಲಿತರು ನಾಪತ್ತೆ. ಈಗ ಬಂದಿರೋದು ಮುಸ್ಲಿಮರೇ ನಂಬರ್ 1 ಆಯ್ತಪ್ಪ. ನೀವು ಅಲ್ಪಸಂಖ್ಯಾತರು ಇದ್ದವರು ಈಗ ಬಹುಸಂಖ್ಯಾತರು ಆಗೋದ್ರಿ. ನಿಮಗೆ ರಕ್ಷಣೆ ಎಲ್ಲಿಂದ ಬರ್ತದೆ? ಇನ್ನ ನಿಮಗೆ ಸವಲತ್ತುಗಳು ಎಲ್ಲಿಂದ ಬರ್ತದೆ? ಇನ್ನ ನೋಡಿ, ನಿಮಗೆ ಒಳ್ಳೇದು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರಿ. ನಿಮಗೆ ಬೇರೆ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಅರ್ಥಕೊಳ್ಬೇಕು. ಈ ಕಾರಣದಿಂದ ಭಾರತೀಯ ಜನತಾ ಪಕ್ಷ ಬದ್ಧತೆಯಿಂದ ಇವತ್ತು ಎಲ್ಲರನ್ನೂ ಸರಿದೂಗಿಸಿಕೊಂಡು ದೇಶ ಕಟ್ಟುವ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದೆ. ನಮಗೆ ಆ ಧರ್ಮ, ಈ ಧರ್ಮ, ಆ ಜಾತಿ, ಈ ಜಾತಿ ನಮಗೆ ಪ್ರಶ್ನೆ ಇಲ್ಲ. ನಮಗೆ ಈ ದೇಶ ಮುಖ್ಯ. ಈ ದೇಶ ಸುಭದ್ರವಾಗಿದ್ರೆ ನಾವೆಲ್ಲರೂ ಸುಭದ್ರ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಮೊದಲೇ ಹೇಳಿದ್ದಾರೆ, ಈ ದೇಶ ಒಡೆಯಬಾರ್ದಾಗಿತ್ತು. ಯಾಕೆ ಹೊಡೆದ್ರು? ಯಾರು ಹೊಡೆದ್ರು? ಒಂದು ಸಮಯ ಆವತ್ತು ದೇಶ ಒಡೆಯದೇ ಇದ್ದಿದ್ರೆ ಕಾಂಗ್ರೆಸ್ ಇವತ್ತು ಈ ದೇಶದಲ್ಲಿ ಅಧಿಕಾರದಲ್ಲೇ ಇರ್ತಿರ್ಲಿಲ್ಲ. ಅದಕ್ಕೆ ಈ ದೇಶವನ್ನು ಒಡೆದವರೇ ಕಾಂಗ್ರೆಸ್ನವರು. ಇದು ಬಹಳ ಜನರಿಗೆ ಅರ್ಥ ಆಗಲ್ಲ. ಅದಕ್ಕೆ ಇವತ್ತು ನಮ್ಮಿಂದ ದೂರ ಇದ್ದ ಜಮ್ಮು ಕಾಶ್ಮೀರ ಈಗ ಸ್ವತಂತ್ರ ಬಂದಿದೆ. ಅದಕ್ಕೆ ಬಂದು 4-5 ವರ್ಷ ಆಗಿದೆ ಅಷ್ಟೇ. ಮೋದಿಯವರು ತಂದುಕೊಟ್ಟಿದ್ದು. ಹೀಗೆ ಒಂದೊಂದನ್ನು ಜೋಡಿಸಬೇಕು. ಇವತ್ತು ಹಿಂದೂಗಳ ಮೇಲೆ ದರ್ಪ ಪ್ರಾರಂಭ ಆಗಿದೆ. ನಾವು ನಿದ್ದೆ ಮಾಡೋದಿಲ್ಲ. ನಮ್ಮ ಮೇಲೆ ಏನಾದರೂ ಗದಾ ಪ್ರಹಾರ ಮಾಡಿದ್ದಾದ್ರೆ ಅದೇ ಭಾಷೆಯಲ್ಲಿ ನಿಮಗೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಏನಾಗ್ತಾ ಇದೆ? ಬಾಂಗ್ಲಾದೇಶದವರು ಬಂದು ಇವತ್ತು ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದಾರೆ. ನಾನು ಪತ್ರಿಕೆಗಳಲ್ಲಿ ನೋಡಿದೆ, 4,000 ಮನೆಗಳಿಗೆ, ದಲಿತರ ಮನೆಗಳಿಗೆ ನುಗ್ಗಿ ಬೆಂಕಿ ಹಚ್ಚಲಾಗಿದೆ. ಅವರೆಲ್ಲ ಊರುಗಳು ಬಿಟ್ಟು ಹೊರಗಡೆ ಹೋಗ್ತಿದ್ದಾರೆ. ಇದಾ ನಿಮ್ಮ ದಲಿತ ಪ್ರೇಮ? ಯಾವತ್ತಿದ್ರೂ ಆ ಸರ್ಕಾರ ಹೋಗ್ಬೋದು. ಅದೇ ರೀತಿ ಇವತ್ತು ಮಂಗಳೂರಿನಲ್ಲಿ ಮಾಡಲಿಕ್ಕೆ ಈ ಸರ್ಕಾರ ಪ್ರೇರೇಪಣೆ ಕೊಟ್ಟಿದೆ. ಯಾರು ನಿಮಗೆ ಆ ಪರ್ಮಿಷನ್ ಕೊಟ್ಟಿರೋದು? ಇವತ್ತು ಏನು ಆಕ್ಟ್ ಬಂದಿದೆಯೋ ಆ ಆಕ್ಟ್ ನ ಇದು ನಮ್ಮ ರಕ್ಷಣೆಗಾಗಿ ಬರ್ತಾ ಇದೆಯೇ ಹೊರತು ಯಾವುದೇ ಕಾರಣಕ್ಕಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತಿನ ದಿವಸ ನಾವೆಲ್ಲ ಒಗ್ಗಟ್ಟಾಗಿ ದೇಶ ಕಟ್ಟುವ ಕೆಲಸವನ್ನ ಮಾಡೋಣ. ಈ ಗುಲ್ಬರ್ಗಾ ರಿಪಬ್ಲಿಕ್ ಏನಿದೆ, ಹಲವು ವಿಚಾರಗಳಿದೆ, ಸಮಯ ಇಲ್ಲ. ಬೇರೆ ಸಂದರ್ಭದಲ್ಲಿ ನಾನು ಬಂದಾಗ ನಿಮಗೆ ಮಾತಾಡ್ತೇನೆ. ಯಾಕೆಂದ್ರೆ ಕೋತಿ ತಿಂದು ಮೇಕೆಗೆ ಒರೆಸೋ ಕೆಲಸ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಮಂಗ ತಾನು ಕೆಡೋದಲ್ಲದೆ ವನವನ್ನೇ ಕೆಡಿಸ್ತು ಅಂತ ಒಂದು ಗಾದೆ ಇದೆ ನಮ್ಮ ಕಡೆ. ಹಾಗೆ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನ ಸೋಲಿಸಿತು ಅಂತ ಚರಿತ್ರೆ ಹೇಳ್ತದೆ. ಆದರೆ ಇಲ್ಲಿರ್ತಕ್ಕಂಥ ನಿಮ್ಮ ಜಿಲ್ಲಾ ಮಂತ್ರಿಗಳು ಅಂತ ಹೇಳ್ತಾರೆ, ಯಾವುದೋ ಒಂದು ಲೆಟರ್ ತಂದ್ಬಿಟ್ಟಿದ್ದಾರೆ. ಏನು ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್ ಅಲ್ಲ, ಸಾವರ್ಕರ್ ಮತ್ತು ಡಾಂಗೆ ಅವರು ಸೇರಿ ಸೋಲಿಸಿದ್ರು ಅಂತ. ಇದಕ್ಕಿಂತ ಸುಳ್ಳು ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ಕೊಟ್ಟ ಲೆಟರ್ನ ಪಾಪ ಇವರು ಗುರುಗಳು ಅಂತ ಸ್ವೀಕಾರ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಲೆಟರ್ನ ಅವ್ರು ಓದಿದ್ರೋ ಇಲ್ಲೋ ಗೊತ್ತಿಲ್ಲ, ಟೈಮ್ ಇರಲಿಲ್ಲ ಅಂತ ಕಾಣುತ್ತೆ. ಏನೋ ನಂಬಿಕೆಯಿಂದ ನಮ್ಮ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ಬಿಟ್ರು. ಸದನದಲ್ಲಿ ಉತ್ತರ ಕೊಡ್ಲಕ್ಕಾಗ್ಲಿಲ್ಲ. ನಾವು ಕೇಳಿದ ತಕ್ಷಣ ಎದ್ದು ಹೊರಟೋದು. ಮಾನ್ಯ ಮುಖ್ಯಮಂತ್ರಿಗಳೇ, ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಚರಿತ್ರೆಯಲ್ಲಿದೆ. ಸಾವರ್ಕರ್ ಯಾವತ್ತೂ ಕೂಡ ಸೋಲಿಸಿಲ್ಲ, ಅವರ ಪರವಾಗಿ ಇದ್ದವರು. ಆದರೆ ಈ ಚರ್ಚೆಯಲ್ಲಿ ತಂದು ನೀವು ಸುಳ್ಳುಗಳನ್ನು ಹೇಳಿ, ಈ ಯಾರೋ ನಾನು ಹೇಳಿದ್ನಲ್ಲ, ಮಂಗ ತಾನು ಕೆಡೋದಲ್ಲದೆ ವನವನ್ನೇ ಕೆಲಿಸಿತು ಅಂತೇಳಿ ನಿಮ್ಮನ್ನೂ ಕೆಡಿಸಿಬಿಟ್ರಲ್ಲ. 50 ವರ್ಷಗಳಿಗಿಂತ ಹೆಚ್ಚಿನ ನಿಮ್ಮ ರಾಜಕೀಯ ಜೀವನಕ್ಕೆ ಈಗ ವ್ಯಾಲ್ಯೂ ಇದೆಯಾ? ಆ ಮಾತುಗಳನ್ನು ನಂಬಿಕೊಂಡು ನೀವು ಇವತ್ತು ಸುಳ್ಳು ಹೇಳಿ ಜನರ ಮುಂದೆ ನೀವು ನಗುಬಾಟ್ಲಿಗಾಗಿದ್ದೀರಿ. ಆದ್ರಿಂದ ನಿಮ್ಮ ಈ ಮಾತನ್ನ ವಾಪಸ್ ತೆಗೆದುಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಪ್ರೂವ್ ಮಾಡಿ. ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ನಾಳೆ ನಾನು ರಾಜೀನಾಮೆ ಕೊಡ್ತೇನೆ. ಪ್ರೂವ್ ಮಾಡಿದ್ರೆ, ಮಾಡ್ಲಿಕ್ಕೆ ನಿಮ್ಮಿಂದ ಆಗಿಲ್ಲ ಅಂತಂದ್ರೆ ರೆಡಿಯಾಗಿ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ರಾಜಕೀಯಕ್ಕೆ ಸನ್ಯಾಸ ತಗೊಳ್ಳಿ ಅಂತಕ್ಕಂಥ ಒಂದು ಮಾತನ್ನ ತಮ್ಮೆಲ್ಲರ ಮುಂದೆ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಭೀಮ್. ಧನ್ಯವಾದಗಳು ಛಲವಾದಿ ನಾರಾಯಣಸ್ವಾಮಿ ಸರ್ ಅವರಿಗೆ. ಈಗ ಈ ಸಭೆಯನ್ನು ಉದ್ದೇಶಿಸಿ ಮಾಜಿ ಸಚಿವರು ಆಗಿರುವಂತಹ ಶ್ರೀ ಬಿ ಶ್ರೀರಾಮುಲು ಅವರು ಮಾತಾಡಬೇಕಾಗಿ ವಿನಂತಿ.